ಅಗ್ರಹಾರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಸಿ. ಮುನೇಗೌಡ ಮತ್ತು ಮುಖ್ಯ ಅತಿಥಿಗಳು ಕೋಮಲ್, ನಿರ್ದೇಶಕರು ಕೆ. ಮಂಜುನಾಥ್ ಮತ್ತು ಉಪವ್ಯವಸ್ಥಾಪಕರು ಕೆ. ಮುನಿರಾಜುರವರು, ವಿಸ್ತರಣಾ ಅಧಿಕಾರಿಗಳು ಕೆ. ನರಸಿಂಹರಾಜು ಮತ್ತು ಅಣ್ಣಪ್ಪ ತಾಡಗೋಡ ಹಾಗೂ ಸ್ನೇಹಿತರು ಕಲ್ಲೂರು ರತ್ನಪ್ಪ ಮತ್ತು ಆಡಳಿತ ಮಂಡಳಿ ಸದಸ್ಯರು. ಅಧ್ಯಕ್ಷರು ಸಿ. ಮುನೇಗೌಡ, ಉಪಾಧ್ಯಕ್ಷರು ಅಪ್ಪಾಜಿ ರೆಡ್ಡಿ, ನಿರ್ದೇಶಕರು ಸಿ. ಶಾಂತರೆಡ್ಡಿ, ಕೆ. ಅಶ್ವಥ್ ನಾರಾಯಣ ರೆಡ್ಡಿ, ಬಿ. ಚೌಡರೆಡ್ಡಿ, ವೀರಭದ್ರ ರೆಡ್ಡಿ, ರಾಜಣ್ಣ, ಎನ್. ವೆಂಕಟರೆಡ್ಡಿ, ಸಿ. ಮುನಿರಾಜು, ಭಾಗ್ಯಮ್ಮ, ಮಂಜಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಕಾರ್ಯನಿರ್ವಹಣಾಧಿಕಾರಿ ಎಸ್. ಗೋಪಾಲ್ ರೆಡ್ಡಿ, ಹಾಲು ಪರೀಕ್ಷಕರು ಶ್ರೀನಾಥ್, ಸಹಾಯಕರು ಮುಳಬಾಗಿಲಪ್ಪ, ಸಣ್ಣಪ್ಪ ರೆಡ್ಡಿ ಮತ್ತು ಊರಿನ ಗ್ರಾಮಸ್ಥರು, ಪ್ರಮುಖರು, ಜನಸಾಮಾನ್ಯರು ಹಾಗೂ ಡೈರಿಗೆ ಹಾಲು ಹಾಕುವ ಎಲ್ಲಾ ಪೋಷಕ ಮಿತ್ರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗಳಿಸಿ ಎಲ್ಲರಿಗೂ ಫಲಹಾರ ಸಿಹಿಯನ್ನು ನೀಡಿ ಗೌರವಿಸಿದರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಡೈರಿ ಆಡಳಿತ ಮಂಡಳಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿದರು. ₹6,743 ಸಿಬ್ಬಂದಿಯ ಬೋನಸ್ 10%, ₹21,037 52 ಹಾಗೆ ದಾನ ಧರ್ಮ ನಿಧಿ, ರಾಸು ಅಭಿವೃದ್ಧಿ ನಿಧಿ, ನೌಕರರ ಕ್ಷೇಮಾಭಿವೃದ್ಧಿ ಮತ್ತು ಸಹಕಾರ ಅಭಿವೃದ್ಧಿ ನಿಧಿ ತಲಾ 5%, ಹಂಗೆ ₹10,518.76. ಸೊ ಒಟ್ಟಾರೆಯಾಗಿ ಸಂಘಕ್ಕೆ ₹100 ಏನು ಹಾಲು ಪೂರೈಸಿರ್ತಕ್ಕಂಥ ಉತ್ಪಾದಕರಿಗೆ ₹1.40 ಈ ವರ್ಷ ಬಂದಿರತಕ್ಕಂಥ ಬೋನಸ್. ಹಾಗೆ ಅದೇ ರೀತಿಯಾಗಿ ಮುಂದುವರೆದು 2026 ಮತ್ತು 27ನೇ ಸಾಲಿಗೆ ಒಂದು ಅಂದಾಜು ಬಜೆಟ್ ಅನ್ನು ಮಂಜೂರು ಮಾಡತಕ್ಕಂಥ ವಿಷಯ. ಈ ಕುರಿತು ಸಿಬ್ಬಂದಿ ವೆಚ್ಚಕ್ಕಾಗಿ ಮುಂದಿನ ಒಂದು ವರ್ಷಕ್ಕಾಗಿ ₹3,30,000 ಕಾಯ್ದಿರಿಸಿರ್ತಕ್ಕಂಥದ್ದು. ಸ್ಟೇಷನರಿಗೆ 12,000, ಪರೀಕ್ಷಾ ವೆಚ್ಚಗಳಿಗಾಗಿ ₹5,000, ಸ್ಕೇಲ್ ರಿನ್ಯೂವಲ್ಗಾಗಿ ಮತ್ತು ರಿಪೇರಿ ಖರ್ಚುಗಳಿಗಾಗಿ ₹4,000, AMCV ಸರ್ವಿಸ್ ಚಾರ್ಜ್ ₹8,000, ವಿದ್ಯುತ್ ವೆಚ್ಚಕ್ಕಾಗಿ ₹35,000, ಪ್ರಯಾಣ ಭತ್ಯಕ್ಕಾಗಿ ₹9,000, ಬ್ಯಾಂಕ್ ವೆಚ್ಚ ಹಾಗೂ ಕಮಿಷನ್ಗಾಗಿ ₹2,000, ಹಾಗೆ ಆಡಿಟ್ ಟೈಪಿಂಗ್ ಆಗಿ ₹12,000, ಇತರೆ ಖರ್ಚುಗಳಿಗಾಗಿ ₹15,000, ಸಮವಸ್ತ್ರಕ್ಕಾಗಿ ₹5,000, ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳಿಗಾಗಿ ₹2,000, ಹಾಗೆ ಸರ್ವ ಸದಸ್ಯರ ಸಾಮಾನ್ಯ ಸಭೆಗಾಗಿ ₹25,000, ಡೀಸೆಲ್ ವೆಚ್ಚಕ್ಕಾಗಿ ₹19,000, ₹1,59,116 ಒಕ್ಕೂಟದಿಂದ ಬಂದಿರತಕ್ಕಂಥದ್ದು. ಹಾಗೆ ಸ್ಥಳೀಯ ಹಾಲು ಮಾರಾಟ, ಇಲ್ಲಿ ಲೋಕಲ್ ಸೇಲ್ ಮಾರಾಟ ಮಾಡಿರ್ತಕ್ಕಂಥದ್ದು ₹46,558, ಸ್ಯಾಂಪಲ್ ಹಾಲು ಮಾರಾಟ ₹40,390. ಒಟ್ಟು ಮಾರಾಟದಿಂದ ಬಂದಿರತಕ್ಕಂಥ ಮೊತ್ತದಲ್ಲಿ ಏನು ರೈತರಿಗೆ ಮಾಡಿರ್ತಕ್ಕಂಥ ಖರೀದಿಯ ದರವನ್ನು ಕಳೆದಾಗ ₹8,22,256.9 ಅಂದ್ರೆ 8% ಈ ವರ್ಷ ಬಂದಿರತಕ್ಕಂಥ ವ್ಯಾಪಾರ ಲಾಭಾಂಶ. ಈ ಲಾಭಾಂಶದಲ್ಲಿ ಸಂಘದ ಪ್ರತಿನಿತ್ಯದ ಆಡಳಿತಾತ್ಮಕ ಮತ್ತು ಇತರೆ ಖರ್ಚುಗಳು. ಸಂಘದಲ್ಲಿ ಸಿಬ್ಬಂದಿಯವರಿಗೆ ನೀಡತಕ್ಕಂಥ ಒಂದು ವರ್ಷದ ವೇತನ ₹2,99,400, ಸ್ಟೇಷನರಿ ₹10,718, ಸಂಘದ ಬಿಲ್ಡಿಂಗ್ ಕಂದಾಯ ₹6,117, AMCU ಸರ್ವಿಸ್ ಚಾರ್ಜ್ ₹5,700, ವಿದ್ಯುತ್ ವೆಚ್ಚ ₹32,118, ಪ್ರಯಾಣ ಭತ್ಯೆ ₹7,600, ಹಾಗೆ ಸ್ಕೇಲ್ನ ನವೀಕರಣಕ್ಕಾಗಿ ₹6,450, ₹3,000, ತರಬೇತಿ ವೆಚ್ಚಕ್ಕಾಗಿ ₹8,000 ಹಾಗೂ ಪೂಜಾ ಮತ್ತು ಇತರೆ ವೆಚ್ಚಗಳಿಗಾಗಿ ₹2,000. ಒಟ್ಟು ₹5,12,000 ಮುಂದಿನ ಒಂದು ವರ್ಷಕ್ಕಾಗಿ ಕಾಯ್ದಿರಿಸತಕ್ಕಂಥ ಬಜೆಟ್ ಆಗಿರ್ತದೆ. ಈಗ ಓದಿರ್ತಕ್ಕಂಥ ಯಾವುದೋ ಆಡಿಟ್ ವರದಿ ಹಾಗೂ ಲಾಭ ವಿಲೇವಾರಿ ಮತ್ತು ಅಂದಾಜು ಬಜೆಟ್ ಕುರಿತು ಏನಾದರೂ ಅನಿಸಿಕೆಗಳಿದ್ರೆ ಕೇಳೋದಿದ್ರೆ ಕೇಳ್ಬೋದು. ಬರುತ್ತೆ ಅವಾಗ ಎಲ್ಲದಕ್ಕೂ ಒಂದು ರೇಟ್ ಬರುತ್ತೆ. ಅದರಿಂದ ಇದನ್ನ ನಾವು ರೈತರಿಗೆ ತಿಳುವಳಿಕೆ ಹೇಳಿ ಇದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಒಂದು ಎಮ್ಮೆ ಇಟ್ಕೊಂಡ್ರೆ ಅದ್ರ ಜೊತೆಗೆ ಒಂದು ಹಾಲು ಹಾಕೊಂಡ್ರೆ ಎಲ್ಲ ಹಾಲ್ಗೂ ಒಂದು ರೇಟ್ ಬಂದ್ಬಿಡುತ್ತೆ. ಅದನ್ನು ನಾವು ನಾವು ತಿಳ್ಕೊಂಡು ಮಾಡ್ಕೋಬೇಕು. ಮತ್ತೆ ನಾವು ಹಸುಗಳು ತರ್ತಿದ್ವಿ, 1,00,000 1,50,000 ತಂದು ಮೇಯಿಸ್ತಾ ಇದ್ವಿ. ಆದ್ರೆ ಕೆಲವರು ಇನ್ಸೂರೆನ್ಸ್ ಮಾಡಿಸೋದಿಲ್ಲ. ಇನ್ಸೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಯಾಕಂದ್ರೆ ಒಂದು ಹಸು ತೀರ್ಕೊಂಡ್ರೆ ತುಂಬಾ ಅನ್ಯಾಯ ಆಗ್ತದೆ. 1,00,000 1,50,000 ಕಷ್ಟ ಆಗ್ತದೆ ನಾವು ರೈತರಿಗೆ ಬಂಡವಾಳ ಆಗ್ಬೇಕಾದ್ರೆ. ಅದರಿಂದ ನಾವು ಇನ್ಸೂರೆನ್ಸ್ ಮಾಡಲೇಬೇಕು. ಮತ್ತೆ ಯಾವುದೇ ನಾವು ಬೆಳೆ ಇಟ್ಟರು 3 ತಿಂಗಳು 4 ತಿಂಗಳು ಕಾಯಬೇಕು. ಆದರೆ ಒಂದು ಹಸು ತಂದರೆ 15 ದಿವಸಕ್ಕೆಲ್ಲ ಕರು ಆಗುತ್ತೆ, ನಮ್ಗೆ ಹಾಲು ಕೊಡುತ್ತೆ, ನಮ್ಮ ಜೀವನಕ್ಕೆ ಏನೋ ಅಷ್ಟೊಂದು ಕಾಸು ಬರುತ್ತೆ. ಅದರಿಂದ ಎಲ್ಲ ಹೈನುಗಾರಿಕೆಯನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸ್ಕೋಬೇಕು.
ಮತ್ತೆ ಅದೇ ರೀತಿ ಈಗ ಮಳೆಗಳಾದ್ರೂ ನಾವು ಬೇಸಿಗೆ ಕಾಲದಲ್ಲಿ ಇದೀವಿ, ನಾವು ಪರಿಹಾರ ಬಂದ್ಬಿಟ್ಟಿದೆ, ಆ ಕಾಲದಲ್ಲಿ ಇದೀವಿ ನಾವು. ಈಗ ನಾವೇನಾದರೂ ನಮಗೆ ನೀರಿದ್ದು ಅಣ್ಣಪ್ಪನವರೇ ಹಾಗೂ ಈ ಗ್ರಾಮದ ಹಾಲು ಉತ್ಪಾದಕರ ಎಲ್ಲ ನಿರ್ದೇಶಕರೇ ಮತ್ತು ಫಲಾನುಭವಿಗಳೇ, ಈ ದಿವಸ ನಮ್ಮ ಊರಿಗೆ ಒಂದು ಡೈರಿ ಇರೋದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನಾವು ಬದುಕಬೇಕಾದ್ರೆ ಕಷ್ಟ ಬಂದಿದೆ, ಈಗ ಕಷ್ಟ ಕಾಲದಲ್ಲಿದ್ದೀವಿ. ಮೊದಲಿಗೆ ನಾವು ದೊಡ್ಡವ್ರ ಕಾಲದಲ್ಲಿ ಒಂದು ಮನೆಗೆ ಒಂದು ಹಸುನ ಕೋಣೆ ಇಟ್ಕೊಂಡ್ರೆ ಏನೋ ಕೈ ಖರ್ಚಿಗೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ನಾವು ಬದುಕ್ತಾ ಇದ್ವಿ. ಆದರೆ ಇವತ್ತು ಅನಿವಾರ್ಯ ಆಗಿಬಿಟ್ಟಿದೆ. ಮೊದಲು ಒಂದು ಜಾತಿಗೆ ಸೀಮಿತವಾಗಿ ಒಂದು ಕುಲಕೋಸ್ ಬಂದಿರ್ತಾ ಇತ್ತು, ಆದರೆ ಎಲ್ಲ ಜಾತಿಗೂ ಈಗ ನಾವು ಹೈನುಗಾರಿಕೆ ಬೇಕೇ ಬೇಕು, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಬದುಕಬೇಕಾದ್ರೆ ಹೈನುಗಾರಿಕೆ ಇಲ್ಲಂದ್ರೆ ಬದುಕೋಕ್ಕಾಗಲ್ಲ. ಯಾಕಂದರೆ ಯಾವುದೇ ನಾವು ಬೆಳೆ ಮಾಡಬೇಕಾದ್ರೂ ಬೆಲೆ ಬಂದಾಗ ರೇಟ್ ಇರಲ್ಲ, ರೇಟ್ ಇದ್ದರೆ ಬೆಳೆ ಬರೋದಿಲ್ಲ, ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅದರಿಂದ ಒಂದು ಹಸು ಇಟ್ಕೊಂಡ್ರೆ ಒಂದು ಜೀವನ ಮಾಡ್ಬೋದು, ಮಕ್ಕಳು ಓದಿಸ್ಬೋದು, ಅಥವಾ ಹಾಸ್ಪಿಟ್ಲ್ ಖರ್ಚಿಗೆ ಏನಾದರೂ ಅನುಕೂಲ ಆಗ್ತದೆ. ಅದರಿಂದ ಎಲ್ಲೂ ಮನೆಯಲ್ಲೂ ಒಂದು ಹಸು ಇಟ್ಕೊಂಡ್ರೆ ಒಳ್ಳೇದು. ಮತ್ತು ಫ್ಯಾಟ್ ಬಗ್ಗೆ ನಮ್ಮ ಮುನ್ನಾ ಸರ್ ಹೇಳ್ತಾ ಇದ್ರು, ಕರೆಕ್ಟ್. ಅದು 15-20 ಲೀಟರ್ ಬರೋಂಗಿದ್ರೆ ಫ್ಯಾಟ್ ಬರೋದಿಲ್ಲ. ಅದಕ್ಕೆ ಮಿಲ್ಲರ್ ಮಿಕ್ಚರು ಮತ್ತು ಏನಾದರೂ ನಾವು ಟ್ಯಾನಿಕ್ ಹಾಕಿದಾಗ ಅದ್ರ ಜೊತೆಗೆ ಒಂದು 30 kg ಅಷ್ಟು ಜೋಳ ಫ್ರೀಯಾಗಿ ಕೊಡ್ತಾಯಿದ್ವಿ. ಮತ್ತು 5,000 ನಿಮಗೆ ಪ್ರೋತ್ಸಾಹ ಧನ ಕೊಡ್ತಾಯಿದ್ವಿ. ಅದನ್ನು ಬೆಳ್ಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕೋ ಎಷ್ಟು ಇಟ್ಕೊಂಡು ಬೇರೆ ರೈತರು ನೀವು ಮಾರ್ಬೋದು, ಮಾರಿ ದುಡ್ಡು ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಯಾರು ರೈತರು ಸೇಲೇಜ್ ಮಾಡ್ತಾ ಇಲ್ಲ, 6 ಮಕ್ಕಳಲ್ಲಿ ಬಿಟ್ಟು ಇನ್ನೆಲ್ಲೂ ಕಾಣಿಸ್ತಿಲ್ಲ. ಸೇಲೇಜ್ ಮಾಡಿಕೊಡು ತುಂಬ ಅನುಕೂಲ ಆಗ್ತದೆ. ಯಾಕಂದರೆ ನಮ್ಮ ಏನು ನಾವು ಜೋಳ ಸೊಪ್ಪು ಬೆಳಿತೀವೋ ಅದು 35-45 ಫಲವತ್ತಾಗಿರ್ತದೆ, ಅದರಲ್ಲಿ ಪೋಷಕಾಂಶ ಚೆನ್ನಾಗಿರ್ತದೆ. 45 ದಿನ ಆದಮೇಲೆ ಅದೆಲ್ಲ ಬೆಂಡು ಬಂದುಬಿಡುತ್ತೆ, ಅಷ್ಟೊಂದರಲ್ಲಿ ಪೋಷಕಾಂಶ ಇರೋದಿಲ್ಲ. ಅದನ್ನು ನಾವು ತಿಳ್ಕೊಂಡು ಸೇಲೇಜ್ ಮಾಡಿಕೊಂಡು 35-45 ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ಕಡೆ ಸ್ಟಾಕ್ ಇಟ್ಕೊಂಡ್ರೆ ನಾವು, ಅಥವಾ ತೊಟ್ಟಿ ಮಾಡ್ಕೋಬೋದು, ಅಥವಾ ಗೋಣಿ ಚೀಲದಲ್ಲಿ ನಾವು ಬ್ಯಾಗ್ ಅಂತ ಕೊಡ್ತೀವಿ, ಅದರಲ್ಲಿ ಭದ್ರ ಪಡ್ಕೊಂಡ್ರೆ ನಾವು ಇಂಥ ಕಾಲದಲ್ಲಿ ಉಪಯೋಗಿಸ್ಕೊಂಡ್ರೆ ಆವಾಗ ಏನು ಅದರಲ್ಲಿ ರಾಸಾಯನಿಕ ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳಿದ್ರೆ ಒಂದು ವರ್ಷ ಅವಧಿಯಲ್ಲಿ ನಿಮ್ಮ ಸಂಘ ಏನೇನೆಲ್ಲ ವ್ಯಾಪಾರ ಮಾಡಿದೆ, ಎಷ್ಟು ಲಾಭ ಗಳಿಸಿದೆ, ಲಾಭದಲ್ಲಿ ಎಷ್ಟು ಬೋನಸ್ ವಿಂಗಡಣೆ ಮಾಡಿದೀವಿ, ಮತ್ತೆ ಇತರೆ ಕಟ್ಟಡ ನಿಧಿ ಇರ್ಬೋದು, ಬೇರೆ ಬೇರೆ ನಿಧಿಗಳಾಗಿ ಏನು ವಿಂಗಡಣೆ ಮಾಡಿದೀವಿ ಎಲ್ಲಾನು ಕೂಡ ತಮಗೆ ಸಂಕ್ಷಿಪ್ತವಾಗಿ ನಮ್ಮ ಸಣ್ಣ ರೈತರು ತಿಳಿಸಿದ್ದಾರೆ. ಇಲ್ಲಿ ತಮಗೆ ಯಾವುದೇ ರೀತಿ ಸಂಶಯಗಳಿಲ್ಲ ಅಂತ ನಾನು ಭಾವಿಸ್ತೇನೆ. ಕಾರಣ ಉತ್ತಮವಾದಂತ ಸೆಕ್ರೆಟರಿ, ಸಿಬ್ಬಂದಿ ಮತ್ತೆ ಒಳ್ಳೆ ಅಧ್ಯಕ್ಷರು ಕೂಡ ತಮ್ಮ ಸಂಘದಲ್ಲಿ ಇದ್ದಾರೆ. ಈಗಾಗಲೇ ತಾವು ಈ ಸಂಘದಲ್ಲಿ ಒಳ್ಳೆ ಕಟ್ಟಡ ಕಟ್ಕೊಂಡಿದ್ದೀರಿ, ಇಲ್ಲೇ ಮಿಲ್ಕಿಂಗ್ ಮಿಷನ್ಸ್ ಕೂಡ ಪ್ರೊವಿಷನ್ ಮಾಡ್ಕೊಟ್ಟಿದ್ದೀರಿ ನಮ್ಮ ಕುಟುಂಬ ವತಿಯಿಂದ ಕೂಡ. ತಮಗೆ ಹಾಲು ಈಗ ಏನ್ 800 ಲೀಟರ್ ಬರ್ತಾ ಇದೆ. ಕಳಕ್ GPM ಅಲ್ಲೂ ಕೂಡ ಮಾನ್ಯ ನಿರ್ದೇಶಕರು ತಮ್ಗೆ ಹೇಳಿದ್ರು, ಹಾಲು ಜಾಸ್ತಿ ಮಾಡಿ ನಿಮ್ಮೂರ್ಗೆ ಒಂದು BMC ಕೊಡೋಣ ಅಂತ ಹೇಳಿದ್ರು. ಈಗಲೂ ಕೂಡ ಅದೇ ವರ್ಡ್ ಅಲ್ಲೇ ನಾವು ಇದೀವಿ ಕುಟುಂಬ ಕಡೆಯಿಂದ. ಯಾಕೆ ಅಂತಂದ್ರೆ ನಿರ್ದೇಶಕರು ಯಾವುದೇ ಹಳ್ಳಿಗಾಗ್ಲಿ ನಿಷ್ಪಕ್ಷಪಾತವಾಗಿ ಎಲ್ರಿಗೂ ಕೂಡ ಸರ್ ಏನ್ ಸಹಾಯ ಆಗುತ್ತೆ, ನಮ್ಮಿಂದ ಏನ್ ಮಾಡ್ಬೋದು ಅಂತ ಪ್ರತಿ ಸಲ ಕೇಳ್ತಾ ಇರ್ತಾರೆ. ಯಾವ ಊರಿಗೆ ಹೋದ್ರು ಕೂಡ ಅಲ್ಲಿ ಅವ್ರಿಗೆ ಯಾವ ರೀತಿ ನಾವು ನಮ್ಮ ಕಡೆ ಸಿಗೋ ಸೌಲಭ್ಯ ಕೊಡೋಣ ಅಂತ ಹೇಳಿ. ಈಗ ರೀಸೆಂಟ್ ಆಗಿ ಚಾಫ್ ಕಟ್ರು, ಮಿಲ್ಕಿಂಗ್ ಮಿಷಿನ್ ಬಂದಿದ್ದಾರೆ. ಮಿಲ್ಕಿಂಗ್ ಮಿಷನ್ಸ್ ಇಲ್ಲಿ ಇರೋದು ಯಾರು ಚಾಫ್ ಕಟ್ರು ಬೇಕಿದ್ರೆ ಕೂಡ ಕೆಲಸ ಮಾಡ್ತೀವಿ. ಮತ್ತೆ ಮ್ಯಾಟ್ರಿಗಳು ಕೂಡ ಬಂದಿದೆ, 600 ಬಂದಿದೆ. 50 ರೂಪಾಯಿ ರಿಪೇರಿ ವೆಚ್ಚಗಳಿಗಾಗಿ ಮತ್ತು ಬಿಲ್ ಚಾರ್ಜ್ಗಾಗಿ 8,435 ರೂಪಾಯಿ. ಸಮವಸ್ತ್ರ 4,000. ಡೀಸೆಲ್ ವೆಚ್ಚ 17,631 ರೂಪಾಯಿ. ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ವೆಚ್ಚ 22,000. AI ಬಾಬತ್ತು 7,150 ರೂಪಾಯಿಗಳಷ್ಟು. ಒಟ್ಟು ಖರ್ಚು 4,55,481 ರೂಪಾಯಿಗಳಷ್ಟು ಈ ವರ್ಷ ಆಗಿರ್ತಕ್ಕಂಥ ಖರ್ಚು. ವ್ಯಾಪಾರ ಲಾಭಾಂಶದಲ್ಲಿ ಖರ್ಚುಗಳು ಹೋಗ್ತಾ ಉಳಿಕೆಯಾಗಿರ್ತಕ್ಕಂಥ ನಿವ್ವಳ ಲಾಭಾಂಶ 3,20,142 ರೂಪಾಯಿಗಳಷ್ಟು ಈ ಒಂದು ವರ್ಷದಲ್ಲಿ ಉಳಿಕೆಯಾಗಿರ್ತಕ್ಕಂಥ ನಿವ್ವಳ ಲಾಭಾಂಶ. ಈ ನಿವ್ವಳ ಲಾಭಾಂಶವನ್ನ ಸಹಕಾರ ಸಂಘಗಳ ಬಯಲಾರೀತ್ಯ ನಾವು ಲಾಭವನ್ನ ವಿಂಗಡಣೆಯನ್ನ ಮಾಡಿದಾಗ ಆಪದ್ದನ ನಿಧಿಗೆ 25%, 80,035 ರೂಪಾಯಿಗಳಷ್ಟು. ಸಹಕಾರ ಶಿಕ್ಷಣ ನಿಧಿಗೆ 2%, 4,802 ರೂಪಾಯಿಗಳಷ್ಟು. ಕಟ್ಟಡ ನಿಧಿ 10%, 23,530 ರೂಪಾಯಿಗಳಷ್ಟು. ಹಾಗೆ ನೌಕರರು ಮತ್ತು ಕ್ಷೇಮಾಭಿವೃದ್ಧಿ ನಿಧಿಗೆ 5%, 10,518. ಉತ್ಪಾದಕರ ಬೋನಸ್ 65. ಅಲ್ಲಿ ಇಳುವರಿ ಜಾಸ್ತಿ ಇರುತ್ತೆ, ಫ್ಯಾಟ್ ಕಡಿಮೆ ಬರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಬಹಳ ಜನಕ್ಕೆ ನಾವು ಪ್ರತಿ ಮೀಟಿಂಗ್ ಗಳಲ್ಲೂ ಹೇಳ್ತೀವಿ, ಮಿನರಲ್ ಮಿಕ್ಸರ್ ಇದೆ, ಮತ್ತೆ ಗೋದಾನ್ ಸಕ್ಷಿ ಇದೆ, ಇದೆಲ್ಲ ಹಾಕಿ ಅಂದಾಗ ಕುರ್ಕೋಸ್ ತಂದೆ, ಪಾರ ತಂದೆ ಅಂತ ಹೇಳಿ ನಮ್ಮಲ್ಲಿ ಇಲ್ಲ ಹಾಕ್ಬೋದು. ಹಲವಾರು ಡೈರಿಗಳಲ್ಲಿ, ಕೆಲವು ಡೈರಿಗಳಲ್ಲಿ ಇದು ಪ್ರಾಬ್ಲಮ್ ಇದೆ. ನಾವ್ ಯಾವಾಗ ಅದೇ ಬಂದು ಬಲವಂತ ಮಾಡ್ಬೇಕು. ಫ್ಯಾಟ್ ಮೇಲೆ ರೇಟ್ ಕೊಟ್ಟಾಗಿಂದ ಏನ್ ಮಾಡ್ತಾರೆ, ತಗೊಂಡೋಗಿ ಬಳಸೋರು ಇದಾರೆ. ದಯಮಾಡಿ ಪೌಡರ್ಗಳನ್ನ ನೀವು ಖಂಡಿತವಾಗ್ಲೂ ಹಾಕ್ಲೇಬೇಕು. ಕಾರಣ ಏನು ಅಂತಂದ್ರೆ ಈ ನಮ್ಮ ಮೇವಲ್ಲಿ ನಾವೇನ್ ಮಾಡಿರ್ತೀವಿ, ಮೇವು ಬೇರೆ ಬೇರೆದೆಲ್ಲ ಮೇವು ಕೊಡಲ್ಲ. ಒಂದೇ ಸೀಮೆ ಹುಲ್ಲು ಬೆಳೆಸಿರ್ತೀವಿ, ಅದೇ ಸೀಮೆ ಹುಲ್ಲು 5 ವರ್ಷ ಆಗಲಿ 10 ವರ್ಷ ಆಗಲಿ ಅದನ್ನೇ ಕಟಾವ್ ಮಾಡಿ ಹಾಕ್ತಾ ಇರ್ತೀವಿ. ಬೇರೆ ಏನಾದ್ರು ಹಾಕ್ತಿವಾ, ಬೇರೆ ಏನ್ ಸೊಪ್ಪು ಏನೂ ಹಾಕೋದಿಲ್ಲ.
ಹೊರಗಡೆ ಮೇಯಕ್ಕೂ ಮೇಯಕ್ ಬಿಟ್ರೆ ಒಂದ್ 4 ರೀತಿ ಮೇವಾದ್ರೂ ಮೇಯ್ತದೆ. ಇಲ್ಲ, ನಾವು ಕಟ್ಟಾಕಿ ಬರೀ ಇದೇ ಸೀಮೆ ಹುಲ್ಲು ಹಾಕೋದ್ರಿಂದ ಏನಾಗುತ್ತೆ, ಅದಕ್ಕೆ ಪೌಷ್ಟಿಕಾಂಶಗಳು ಸಿಗೋದಿಲ್ಲ. ಇಲ್ಲ ಏನ್ ಸಿಗೋದಿಲ್ಲ ಈ ಮಣ್ಣಲ್ಲಿ ಮೇವಿನಿಂದ ಹಸುಗೆ, ಅದನ್ನ ಪಾಕೆಟ್ ಅಲ್ಲಿ ಮಾಡಿ ನಾವು 1 kg ಪಾಕೆಟ್ ನಿಮ್ಗೆ ಕೊಡ್ತಾ ಇರೋದು ಡೈರಿಗಳಿಗೆ. ದಯಮಾಡಿ ಅದನ್ನ ದಿನ ಒಂದು 100 ಗ್ರಾಮ್ ಬಳಸಿ ಹಸುಗಳ ಆರೋಗ್ಯ ಚೆನ್ನಾಗಿರ್ತದೆ, ಈಟಿಗೆ ಬರ್ತದೆ. ಈಟಿಗೆ ಬಂದಾಗ ಬೇಗ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು, ಉತ್ತಮವಾದ ಗುಣಮಟ್ಟದ ಹಾಲನ್ನ ಡೈರಿಗೆ ಸರಬರಾಜು ಮಾಡ್ಬೇಕು. ಗುಣಮಟ್ಟದ ಹಾಲು ಅಂತಂದ್ರೆ ಈಗೆಲ್ಲ ಇಲ್ಲೇ ಮಿಷಿನ್ಸ್ ಇದಾವೆ ಸರ್, ನಾವ್ ಇಲ್ಲೇ ಕರಿತಾ ಇದೀವಿ, 1 ಡ್ರಾಪ್ ಕೂಡ ಏನು ಅದಕ್ಕೆ ಕಲಬೆರಕೆ ನೀರಾಗ್ಲಿ ಇನ್ನೊಂದಾಗ್ಲಿ 1 ಡ್ರಾಪ್ ಇಲ್ಲ, ಆದ್ರೂ ಕ್ವಾಲಿಟಿ ಬರ್ತಾ ಇಲ್ಲ ಅಂತ ಹೇಳಿದಾಗ ಕೆಲವು ಹಸುಗಳಲ್ಲೇ ಜಾಸ್ತಿ ಹಾಲಾಗೋ ಹಸುಗಳಲ್ಲಿ ಫ್ಯಾಟ್ ಕಡಿಮೆ ಬರ್ತದೆ. ಈಗೆಲ್ಲ ನಿಮ್ಗೆ ಫ್ಯಾಟ್ ಮೇಲೆ ರೇಟ್ ಕೊಡ್ತಾ ಇದೀವಿ. ಬೋನಸ್ ಕೂಡ ₹1 ಬಂದಿದೆ ನಿಮ್ಗೆಲ್ಲ. ಫ್ಯಾಟ್ ಮೇಲೆ ರೇಟ್ ಕೊಡ್ತಾ ಇರೋದ್ರಿಂದ ಸರಾಸರಿ 3.8 3.9 ಫ್ಯಾಟ್ ಕೊಟ್ಟೋಗ್ತಾ ಇರುತ್ತೆ ನಿಮ್ಗೆಲ್ಲ ರೇಟ್. ಕೆಲವರೆಲ್ಲ 3 ಕೆಳಗಡೆ ಬರ್ತಾ ಇರುತ್ತೆ ಫ್ಯಾಟ್, 4 ಬರ್ತದೆ. ಎಮ್ಮೆ ಅಲ್ಲಿದ್ರೆ ₹50 ಬರುತ್ತೆ, 48, 50 ಬರುತ್ತೆ. 3ಗಿಂತ ಕೆಳಗಡೆ ಎಷ್ಟು ಜನ ಬರ್ತಾ ಇದೆ? 4-5 ಜನ ಬರ್ತಾ ಇರುತ್ತೆ. ಅದು ಜಾಸ್ತಿ ಹಾಲಿರೋದೇ ಬರ್ತಾ ಇರುತ್ತೆ, 10 ಲೀಟರ್ 15 ಲೀಟರ್ 20 ಲೀಟರ್. ಕಾರಣ ಏನು ಅಂತಂದಾಗ ಮೊದಲನೇ ಸಲ ಕರು ಹಾಕಿದಾಗ ಮತ್ತೆ ಡೇರ್ ಬರ್ತದೆ, ಬರೀ 25 ಬಂದಿದೆ. ಅಷ್ಟು ಅನಾನುಕೂಲ ಇದೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತೆ ನಿಮಗೆ ನಮ್ಮ KMF ಇಂದ ಏನು ಸವಲತ್ತು ಬೇಕಂತ ಮಾಡ್ಸಕ್ಕೆ ನಾನು ರೆಡಿ ಇದ್ದೀನಿ. ಅದು ಮಾಡ್ಸಕ್ಕೆ ಕೂಡ ನಾನು ಮುಂದೇನು ನಿಮ್ಮ ಜೊತೆ ಇರ್ತೀನಿ. ಅದೇ ರೀತಿ ನಮಗೆ ಏನು ಫೀಡ್ ಕ್ವಾಲಿಟಿ ಬರ್ತಾ ಇಲ್ಲ ಅಂತ ನಮ್ಮ ರೈತರಲ್ಲಿ ಹೇಳೋದಕ್ಕೆಲ್ಲ ಅದನ್ನು ಮೊನ್ನೆ ಎನ್ಕ್ವೈರಿ ಮಾಡಿದ್ದೆ. ಅಲ್ಲಿ ಕೆಲವರು ಏನು ಆಟ ಆಡ್ತಾ ಇದ್ರು ಅಧಿಕಾರಿಗಳು ಸಿಕ್ಕೋಗಿದ್ದಾರೆ, ಅವ್ರನ್ನ 8 ಜನ ಸಸ್ಪೆಂಡ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಬರೋಂಗೆ ಮಾಡ್ತೀವಿ. ಮತ್ತು ಇಲ್ಲಿ ನಮ್ಮ ಮಣಸ್ಮಾರ್ಗದಲ್ಲಿ ಮೊದಲು 10 ಎಕರೆ ಇತ್ತು ನಮ್ಮದು. ಈಗ ಅದಕ್ಕೆ 7 ಎಕರೆ ನಾವು ಮಂಜೂರು ಮಾಡಿಸಿದ್ವಿ. ನೆನ್ನೆ ಆಗಿದೆ ಪಾಣಿ. ಅಲ್ಲೇ ನಾವೇನಾದ್ರು ಮಾಡ್ಬೇಕು ಅಂದ್ಕೊಂಡಿದ್ವಿ, ಫೀಡ್ ಫ್ಯಾಕ್ಟ್ರಿ. ಅದೇನೋ ಅಲ್ಲಿ ಆಗಿದ್ರೆ ನಮಗೆ ರೈತರಿಗೆ ಇನ್ನೂ ಕಡಿಮೆಯಲ್ಲಿ ಕೊಡ್ಬೋದು. ಯಾಕಂದರೆ KMF ಕೊಡೋದು ಕರ್ನಾಟಕಕ್ಕೆ ಒಂದು ರೇಟ್ ಮಾಡಿದ್ದಾರೆ, ಅವ್ರು ಕಡಿಮೆ ಅದನ್ನು ಬಳಸ್ಕೋಬೇಕು. ಮತ್ತು ನಮ್ಮ ಜನಗಳು ಕೂಡ ಇನ್ಶೂರೆನ್ಸ್ ಇದೆ, ಅದನ್ನು ಇನ್ಶೂರೆನ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಎಲ್ಲಾದರೂ ಎಲ್ಲಾದರೂ ನಾವು ಬೆಂಗಳೂರಲ್ಲಿ ಓದಿಸ್ತಾ ಇದ್ರೆ ನಮ್ಮದೇ ಹಾಸ್ಟೆಲ್ ಇದೆ, ಹಾಸ್ಟೆಲ್ನ ಬಳಸ್ಕೊಂಡು ಅಲ್ಲಿ ಮಕ್ಕಳನ್ನ ಓದಿಸ್ಕೋಬೋದು. ತುಂಬ ಅನುಕೂಲ ಇದೆ, ಅದನ್ನು ಬಳಸ್ಕೊಳ್ಳಿ. ಇಷ್ಟು ಅನುಕೂಲ ನಮ್ದಿದೆ. ಮತ್ತು ನಮಗೆ ಈಗ ಮೊನ್ನೆ ವರ್ಷ ಬಂದಾಗ ಹೇಳಿದೆ ನಮಗೆ ಮ್ಯಾಟ್ಗಳು ಮತ್ತು ಮಿಲ್ಕಿಂಗ್ ಮಿಷನ್ನು ಮತ್ತು ಕಟ್ರು ಕೊಡ್ತೀವಿ ಅಂತೇಳಿ. ಈಗ ಬಂದಿದೆ ನಮಗೆ, ಆದರೆ ಕಡಿಮೆ ಬಂದಿದೆ. 25 ಮಿಲ್ಕಿಂಗ್ ಮಿಷಿನ್ ಬಂದಿದೆ, ಕಟ್ರೂ ಕಡಿಮೆ ಬಂದಿದೆ. ಮ್ಯಾಟ್ಗಳು ಮಾತ್ರ 5,000 ಬರ್ಬೋದು, ಅದು ಆವ್ರೇಜ್ ಮೇಲೆ ಡಿಕ್ಲೇರ್ ಮಾಡಿ ಕೊಡ್ತೀವಿ. ಯಾರು ಮೊದಲು ಅರ್ಜಿ ಹಾಕಿದ್ರೆ ಅವ್ರಿಗೆ ಮಾತ್ರ ಕೊಡೋಕ್ಕಾಗ್ತದೆ, ಅದಕ್ಕೆ ಸ್ವಲ್ಪ ಸಹಕರಿಸ್ಬೇಕಾಗ್ತದೆ, ಎಲ್ರಿಗೂ ಕೊಡೋಕ್ಕಾಗಲ್ಲ. ಒಂದು ಡೈರಿ ಕೂಡ ಕೊಡೋಕ್ಕೆ ಅವಶ್ಯಕ ಆಗ್ತಾ ಇಲ್ಲ, ಯಾಕಂದ್ರೆ ಬರೀ 25 ಬಂದಿರೋದು. ಈಗ ನನ್ನ ಅಡ್ಗ ಕ್ಷೇತ್ರಕ್ಕೆ ಶ್ರೀನಿವಾಸಪುರ ಟೌನ್ ಅಲ್ಲೇ ನಮ್ಗೆ ಒಂದು ಸೈಟ್ ಮಾಡ್ಕೊಟ್ಟಿದ್ದಾರೆ ಕ್ಯಾಂಪ್ ಆಫೀಸ್ ಕಟ್ಟೋದಕ್ಕೆ. ಈಗ ಅದು ಕೂಡ ಪ್ರೊಸೆಸ್ ಅಲ್ಲಿ ಇದೆ. ಕ್ಯಾಂಪ್ ಆಫೀಸ್ ಕೂಡ ಹೇಗೆ ನಿಮ್ಗೆ ಇಲ್ಲಿ ಡೈರಿ ಬಿಲ್ಡಿಂಗ್ ಇದೆ ಊರಲ್ಲಿ, ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಬಿಲ್ಡಿಂಗ್ ಇರ್ಬೇಕಲ್ವಾ? ಇವತ್ತು ಎಲ್ಲಾ ತಾಲೂಕುಗಳಲ್ಲೂ ಇದೆ, ಬಹುಶಃ ನಮ್ಮ ತಾಲೂಕಲ್ಲಿ ಇರ್ಲಿಲ್ಲ, ಈಗ ಅದು ಕೂಡ ಈಡೇರ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಪಣಸ್ಮಾಕ್ನಹಳ್ಳಿ ಜಮೀನು ಕೂಡ ಮಂಜಣ್ಣವ್ರು ಅದಕ್ಕೂ ಕೂಡ ಸ್ವಲ್ಪ ಅಡ್ವೈಸ್ ಎಲ್ಲ ಮಾಡಿ ರೆಡಿ ಮಾಡಿಸ್ಕೊಡ್ತಾ ಇದ್ದಾರೆ ಕಾರಣಕ್ಕೆ, ಅದನ್ನು ಹೇಳ್ತಾರೆ ನಮ್ಗೆ. ಸೊ ಈ ರೀತಿ ಒಳ್ಳೆ ನಿರ್ದೇಶಕರನ್ನ ನೀವೆಲ್ಲ ಸೇರಿ ಆಯ್ಕೆ ಮಾಡ್ಕೊಟ್ಟಿದ್ದೀರಿ ಕ್ಷೇತ್ರಕ್ಕೆ. ಅವ್ರ ಒಕ್ಕೂಟದಲ್ಲೂ ಕೂಡ ನಮ್ಮ ತಾಲೂಕಿನ ಪರವಾಗಿ ಎಲ್ಲಾ ರೀತಿಯ ಕೂಡ ಏನೇನ್ ಕೊಡ್ಬೇಕು ಸೌಲಭ್ಯಗಳು ಅನ್ನೋದನ್ನ ಅವರು ಸದಾ ಚರ್ಚೆ ಮಾಡ್ತಾ ಇರ್ತಾರೆ. ನಿಮಗೆ ಈ ಕ್ಷಣದಲ್ಲಿ ನಾನು ಮತ್ತೊಮ್ಮೆ ಹೇಳೋದು, ಉತ್ತಮವಾದ ಗುಣಮಟ್ಟದ ಹಾಲು ಕೊಡಿ, ಒಕ್ಕೂಟದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳು ತಗೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ. ಜಾಸ್ತಿ ಬರೋದ್ರಿಂದ ಕಡಿಮೆ ಮಾಡಿ ರೈತರಿಗೆ ಕೊಡ್ಬೋದು. ಮುಂದಿನ ದಿನಗಳು ಅದನ್ನು ಮಾಡ್ಬೇಕಂತ ಇದೀವಿ. ಎಲ್ಲ ನಿಮ್ಮ ಸಹಕಾರದಿಂದ ಅದನ್ನು ಮಾಡ್ತೀವಿ. ಮತ್ತೆ ತಮಗೆ ಏನು ಅನುಕೂಲ ಬೇಕೋ ಮಾಡಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಒಳ್ಳೆ DM ಇದ್ದಾರೆ ನಮಗೆ, ನಮ್ಮ ಯುವಗಳು ಚೆನ್ನಾಗಿದ್ದಾರೆ. ನಿಮ್ಮ ಕಷ್ಟ ಹೇಳಿದ್ರೆ ನಾವು ಅದಕ್ಕೆ ಇಮಿಡಿಯೇಟ್ಲಿ ಸ್ಪಂದಿಸ್ತೀವಿ, ನಮ್ಮ ಕಷ್ಟನ ಪರಿಹರಿಸ್ತೀವಿ ಅಂತೇಳಿ ಇಲ್ಲಿ ಕರೆಸಿ ನಮ್ಮ ಮಾತುಗಳು ಆಡೋಕ್ಕೆ ಅವಕಾಶ ಕೊಡ್ತೀವಿ.